ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಾನು ಮೆಹಬೂಬ್. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಿಸಾನ್ ಜಾಗೃತಿ ವಿಕಾಸ ಸಂಘದಿಂದ ತಹಸೀಲ್ದಾರ್ ಧನಂಜಯ್ ಎಂ ರವರಿಗೆ ಲಕ್ಷ್ಮೇಶ್ವರ ಹಾಗೂ ಶಿಗ್ಲಿ ಗ್ರಾಮದ ಆಶ್ರಯ ಮನೆಗಳ ಫಲಾನುಭವಿಗಳಿಗೆ ಮನೆ ವಿತರಣೆ ಮಾಡಬೇಕು ಮತ್ತು ಜಾಗೆ ಇಲ್ಲದವರಿಗೆ ಜಾಗೆ ಖರೀದಿ ಮಾಡಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕೆಂದು ಮನವಿ ಪತ್ರ ನೀಡಲಾಯಿತು. ಈ ವೇಳೆ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಮುಂಡರ್ಗಿ ತಾಲೂಕು ಅಧ್ಯಕ್ಷರಾದ ಗಟ್ಟಿಯವರು ಮಾತನಾಡಿ, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಶೀಘ್ರ ಪರಿಹಾರ ಕಲ್ಪಿಸಬೇಕು ಮತ್ತು ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ 23 ವಾರ್ಡುಗಳಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿವೆ, ನೀರಿನ ಸೌಲಭ್ಯವಿಲ್ಲ, ನಗರೋತ್ಥಾನದಿಂದ ಆಗಬೇಕಾದ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ. ಆಡಳಿತ ಮಂಡಳಿ ಡಿಸಾಲ್ವ್ ಆದ ಮೇಲೆ ಇಲ್ಲಿಯವರೆಗೂ ಯಾವ ಒಬ್ಬ ಅಧಿಕಾರಿಗಳು ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳು ಕೇಳಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಚೀಫ್ ಆಫೀಸರ್ ಅಂತೂ ಜನರ ಹತ್ತಿರ ಸುಳಿದಿಲ್ಲ ಅಂತ ಮುಂಡರ್ಗಿಯಿಂದ ಬಂದು ಲಕ್ಷ್ಮೇಶ್ವರದಲ್ಲಿ ರೈತ ಸಂಘದ ಅಧ್ಯಕ್ಷರು ಮಾತನಾಡುತ್ತಿದ್ದಾರೆ. ಆದರೆ ಏನು ಮಾಡಬೇಕು, ನಮ್ಮ ಅಧಿಕಾರಿಗಳಿಗೆ ಕೇಳಿಸ್ತಿಲ್ವೇನೋ, ದೇವರೇ ಕಾಪಾಡಬೇಕು ಇವರನ್ನು. ಈ ವೇಳೆ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಿಂಗಪ್ಪ ಭಂಡಾರಿ, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಶಿವಾನಂದ ಲಿಂಗಶೆಟ್ಟಿ ಸೇರಿದಂತೆ ಮಹಿಳೆಯರು, ಫಲಾನುಭವಿಗಳು ಮತ್ತು ಕಿಸಾನ್ ಜಾಗೃತಿ ವಿಕಾಸ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭಾರತ್ ಮಾತಾ ಕಿ ಬೇಕೇ ಬೇಕು, ನ್ಯಾಯ ಬೇಕು, ಏನಕ್ಕಾಗಿ ಹೋರಾಟ? ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 23 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ. ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಸುಮಾರು 15 ದಿವಸ 20 ದಿವಸಕ್ಕೆ ನೀರು ಬರ್ತಂತ ಹೇಳಿ ನಾವು ಕೇಳಿ ಬಂದಿದ್ದೀವಿ. ಅದೇ ರೀತಿ ನಗರೋತ್ಥಾನದಿಂದ ಏನು ಅಭಿವೃದ್ಧಿ ಕಾಮಗಾರಿ ಮಾಡಬೇಕಾಗಿತ್ತು ಆ ಕಾಮಗಾರಿ ಎಲ್ಲವೂ ಅಪೂರ್ಣಗೊಂಡಿದ್ದಾವೆ. ತಕ್ಷಣವೇ ಆ ಕಾಮಗಾರಿ ಪ್ರಾರಂಭ ಆಗಬೇಕು. ಈ ಮಾರ್ಚ್ ಬಜೆಟ್ನೊಳಗನೆ ಅದು ಕಾಮಗಾರಿ ಪೂರ್ಣಗೊಳ್ಳಬೇಕು. ಇನ್ನು ತದನಂತರ ಈಗಾಗಲೇ ಆಡಳಿತ ಮಂಡಳಿ ಇಲ್ಲಿ ಇತ್ತು. ಈಗಾಗಲೇ ಸರ್ಕಾರ ಆ ಆಡಳಿತ ಮಂಡಳಿನ ಡಿಸಾಲ್ವ್ ಮಾಡಿ ಮುಂದೆ ಚುನಾವಣೆ ಸಾರಿಸ್ತಕ್ಕಂಥ ಒಂದು ನಿಟ್ಟಿನೊಳಗೆ ಈಗ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರಿಗೆ ಇಲ್ಲೇ ಮುಖ್ಯಾಧಿಕಾರಿಯ ಮೇಲೆ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಆ ಅಡ್ಮಿನಿಸ್ಟ್ರೇಟರು ಕೂಡ ಈ ಗ್ರಾಮಕ್ಕೆ ಬಂದಿಲ್ಲ. ಚೀಫ್ ಆಫೀಸರ್ ಅಂತೂ ದಿನನಿತ್ಯ ಯಾವ ವಾರ್ಡ್ಗಳಲ್ಲಿ ಏನಾಗಿದೆ, ಏನು ತೊಂದರೆ ಇದೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಮಾಡಬೇಕಾಗಿತ್ತು. ನಾವು ಅವರಿಗೆ ಪುರಸಭೆಗೆ ಹೋಗಿ ಕೇಳಿದಾಗ ಅವರು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಅವರು ಇದೇ ಗ್ರಾಮದಲ್ಲಿ ನೆಲೆಸಿ ಬೆಳಗ್ಗೆ ಎಲ್ಲ ವಾರ್ಡ್ಗಳಲ್ಲಿ ಅಡ್ಡಾಡಬೇಕು, ಏನು ತೊಂದರೆ ಇದೆ, ಜನಸಾಮಾನ್ಯರಿಗೆ ಏನು ಕಷ್ಟಗಳಿವೆ ಅಂತಕ್ಕಂಥ ಒಂದು ವಿಚಾರಣೆಯನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಮುಂದಾದರೂ ಅವರು ಎಚ್ಚೆತ್ತುಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಏನು ತೊಂದರೆ ಇದೆ, ನೀರಿನ ತೊಂದರೆ, ಗಟಾರ ತೊಂದರೆ, ಲೈಟಿನ ವ್ಯವಸ್ಥೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಇಲ್ಲ ಅಂದ್ರೆ ದಿನಾಂಕ 13ರಂದು ಏನು ಸತ್ಯಾಗ್ರಹ ನಡೀತೈತಿ ಆ ಸತ್ಯಾಗ್ರಹದಲ್ಲಿ ಅವರಿಗೆ ಕಿಸಾನ್ ಜಾಗೃತಿ ವಿಕಾಸ ಸಂಘದಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅಂತೇಳಿ ನಮ್ಮ ಒಂದು ಮನವಿ ಇದೆ.